1 ಎಕರೆ ಲ್ಯಾಂಡ್ನಲ್ಲಿ ಏನೊಂದು 50 ಸೈಟ್ ಮಾಡ್ಬೋದಾ? ಅಥವಾ ಕೇವಲ 15ರಿಂದ 20 ಸೈಟ್ ಅಷ್ಟೇ ಆಗುತ್ತಾ? ಒಂದು ಅಪ್ರೂವ್ಡ್ ಲೇಔಟ್ ಪ್ಲಾನ್ ಅಂತ ತಗೊಂಡಾಗ ಹೇಗೆ ಡಿವೈಡ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ರೋಡ್ಸ್, ಪಾರ್ಕ್, ಸಿವಿಕ್ ಕಮ್ಯುನಿಟೀಸ್ ಇದೆಲ್ಲ ಹೋದ್ಮೇಲೆ ಒಬ್ಬ ಡೆವಲಪರಿಗೆ ಉಳಿದಿರೋ ಲ್ಯಾಂಡ್ನಲ್ಲಿ ಎಷ್ಟು ಸೈಟ್ಸ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಿಮಗೆ ಪ್ರಾಪರ್ಟಿ ರಿಲೇಟೆಡ್ ಲೀಗಲ್ ಇನ್ಫಾರ್ಮೇಷನ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾ ಭೂಮಿ ಚಾನಲ್ನ ಫಾಲೋ ಮಾಡಿ. ಮೊದಲಿಗೆ ಬೇಸಿಕ್ ಕ್ಯಾಲ್ಕುಲೇಷನ್ ನೋಡೋಣ. 1 ಎಕರೆನಲ್ಲಿ ಟೋಟಲ್ 43,560 ಸ್ಕ್ವೇರ್ ಫೀಟ್ ಇರುತ್ತೆ. ಫರ್ದರ್ 1 ಎಕರೆನಲ್ಲಿ ಎಷ್ಟು ಗುಂಟೆ ಇರುತ್ತೆ, 1 ಗುಂಟೆನಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಸಪ್ರೇಟ್ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ಒಂದು ಲೇಔಟ್ ಅಂತ ಬಂದಾಗ ಈ 43,560 ಸ್ಕ್ವೇರ್ ಫೀಟ್ ಫುಲ್ಲಿ ಸೇಲಬಲ್ ಏರಿಯಾ ಆಗಿರೋದಿಲ್ಲ. ಅಪ್ರೂವ್ಡ್ ಲೇಔಟ್ ಪ್ಲಾನ್ ಪ್ರಕಾರ, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕೆಲ ಪರ್ಸೆಂಟೇಜ್ ಆಫ್ ಲ್ಯಾಂಡ್ ರಿಸರ್ವ್ ಆಗಿರುತ್ತೆ. ನಾರ್ಮಲಿ ಒಂದು ಅಪ್ರೂವ್ಡ್ ಲೇಔಟ್ ಆದರೆ ಲ್ಯಾಂಡ್ ಈ ರೀತಿ ಡಿವೈಡ್ ಆಗಿರುತ್ತೆ. ಟೋಟಲ್ ಎಲ್ಲ ಥರ ಸೈಟ್ಸ್ ಮಾಡೋದಕ್ಕೆ ಅರೌಂಡ್ 50 to 55% ಆಫ್ ಲ್ಯಾಂಡ್ ರಿಸರ್ವ್ ಆಗಿರುತ್ತೆ. ರೋಡ್ಸ್ ಮತ್ತು ಫುಟ್ಪಾತ್ಗಳಿಗೆ ಅರೌಂಡ್ 25 to 30% ಆಫ್ ಲ್ಯಾಂಡ್ ರಿಸರ್ವ್ ಆಗಿರುತ್ತೆ. ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸಸ್ಗೆ ಅರೌಂಡ್ 10% ರಿಸರ್ವ್ ಆಗಿರುತ್ತೆ. ಸಿವಿಕ್ ಕಮ್ಯುನಿಟೀಸ್ ಮತ್ತು ಯುಟಿಲಿಟೀಸ್ಗೆ ಅರೌಂಡ್ 5 to 10% ರಿಸರ್ವ್ ಆಗಿರುತ್ತೆ. ಸೊ ಟೆಕ್ನಿಕಲಿ ಈ ಫುಲ್ 43,560 ಸ್ಕ್ವೇರ್ ಫೀಟ್ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 30-40 ಸೈಟ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು 30-40 ಸೈಟ್ 1,200 ಸ್ಕ್ವೇರ್ ಫೀಟ್ ಇರುತ್ತೆ. 1 ಎಕರೆ ಲೇಔಟ್ ಆದರೆ ಟೆಂಟೇಟಿವ್ಲಿ 22,000ಇಂದ 24,000 ಸ್ಕ್ವೇರ್ ಫೀಟ್ ಅಷ್ಟು ಸೇಲಬಲ್ ಏರಿಯಾ ಸಿಗುತ್ತೆ. ಸೊ 30-40 ಸೈಟ್ ಹಾರ್ಡ್ಲಿ ಒಂದು 18 to 20 ಸೈಟ್ಸ್ ಅಷ್ಟೇ ಫಾರ್ಮ್ ಆಗೋದು. ಒಂದು ಲೇಔಟಿನ ಫೈನಲ್ ಸೈಟ್ ಕೌಂಟ್ಸ್ ಚೇಂಜಸ್ ಆಗೋದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ಮಲ್ಟಿಪಲ್ ಡಿಫ್ರೆಂಟ್ ಸೈಟ್ ಡೈಮೆನ್ಷನ್ಸ್ ಬರುತ್ತೆ, ರೋಡ್ ವಿಡ್ತ್ಸ್ ವೇರಿ ಆಗುತ್ತೆ, ಶೇಪ್ ಆಫ್ ಲ್ಯಾಂಡು ಕೂಡ ಫ್ಯಾಕ್ಟರ್ ಆಗುತ್ತೆ, ಮತ್ತು ಆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯ ರೂಲ್ಸು ಕೂಡ ವ್ಯತ್ಯಾಸ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ 1 ಎಕರೆನಲ್ಲಿ 35 to 40 ಸೈಟ್ಸ್ ಬರುತ್ತೆ ಅಂತ ಅಂದರೆ ಅಪ್ರೂವ್ಡ್ ಲೇಔಟ್ ಪ್ಲಾನ್ ಇದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸೈಟ್ ತಗೋಬೇಕಂತ ಇರುವಂಥ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾ ಭೂಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.